ಚರ್ಚೆಗೆ ಅಂತ ಬಿಟ್ಟಿದೆ. ಆ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ. ಅದರ ಅನ್ವಯ ಕೇಂದ್ರ ಸರ್ಕಾರದ ವಿದ್ಯುತ್ ಶಕ್ತಿ ಕಾಯ್ದೆ ತಿದ್ದುಪಡಿ ಖಂಡಿಸಿ ತರೀಕೆರೆ ಉಪವಿಭಾಗ ಕಚೇರಿಯ ಮುಂದೆ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿದ್ಯುತ್ ಶಕ್ತಿ ಕಾಯ್ದೆ ತಿದ್ದುಪಡಿಯನ್ನು ಮಾಡಿ ಈ ಕಾಯ್ದೆಯು ಸಾರ್ವಜನಿಕರ ವಿವೇಚನೆಗೆ ಬಿಟ್ಟಿದ್ದಾರೆ. ಆ ಚರ್ಚೆಯಲ್ಲಿ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗಿಯನ್ನಾಗಿ ಮಾಡಲು ಮುಂದಾಗಿದೆ. ದೇಶದಲ್ಲಿ 60ಕ್ಕೂ ಹೆಚ್ಚು ಶಕ್ತಿ ಕಂಪನಿ ಇದೆ. ಅದರಲ್ಲಿ 16 ಖಾಸಗಿ ಕಂಪನಿ ಇವೆ. ಈವರೆಗೆ ನಷ್ಟವಾಗಿದೆ. ಕಂಪನಿಗೆ ಎಂದು ಸರಬರಾಜು ಕಂಪನಿಯನ್ನು ಖಾಸಗೀಕರಣ ತಿದ್ದುಪಡಿಯನ್ನು ಮಾಡಲು ಮುಂದಾಗಿದೆ. ಈ ಕಾರಣವಾಗಿ ಈ ಕಾಯ್ದೆಯನ್ನು ವಿರೋಧಿಸಿ ಸಂಘ ಸಂಸ್ಥೆಗಳು, ಕಾವಿಪ್ರ ಒಕ್ಕೂಟ, ಇಂಜಿನಿಯರ್ ಒಕ್ಕೂಟ ಹಾಗೂ ಡಿಪ್ಲೊಮಾ ಒಕ್ಕೂಟದ ವತಿಯಿಂದ ಇಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ಕೇಂದ್ರ ಸರ್ಕಾರದ ವಿದ್ಯುತ್ ಶಕ್ತಿ ಕಾಯ್ದೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಖಾಸಗೀಕರಣ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ವಿದ್ಯುತ್ ಶಕ್ತಿ ಕಾಯ್ದೆಗೆ ತಿದ್ದುಪಡಿ ತಂದು ಡ್ರಾಫ್ಟ್ ಪ್ರಪೋಸಲ್ ನ ಸಾರ್ವಜನಿಕರ ವಿವೇಚನೆಗೆ ಅಂತ ಚರ್ಚೆಗೆ ಅಂತ ಬಿಟ್ಟಿದೆ. ಆ ಚರ್ಚೆಯಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲ ಡಿಸ್ಕಾಮ್ಗಳನ್ನ ಅಂದ್ರೆ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದೆ. ದೇಶದಾದ್ಯಂತ ಸುಮಾರು 60ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳು ವಿದ್ಯುತ್ ಸರಬರಾಜು ಕಂಪನಿಗಳಿದೆ. ಅದ್ರಲ್ಲಿ 16 ಖಾಸಗಿ ಕಂಪನಿಗಳಿದಾವೆ. ಕೇಂದ್ರ ಸರ್ಕಾರದ ಏನು ಇದು ಅಂತಂದ್ರೆ ಈಗಾಗ್ಲೇ ನಷ್ಟದಲ್ಲಿದೆ, ಖಾಸಗಿ ಸರಬರಾಜು ಕಂಪನಿಗಳು ನಷ್ಟದಲ್ಲಿದೆ ಅಂತ ಹೇಳಿ ಎಲ್ಲದನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ. ಅದರ ಅನ್ವಯ ಏನು ಚರ್ಚೆಗೆ ಅಂತ ಏನು ತಿದ್ದುಪಡಿ ಮಸೂದೆನ ಬಿಟ್ಟಿದ್ದಾರೆ, ಅದನ್ನ ವಿರೋಧಿಸಿ ಇವತ್ತು ಎಲ್ಲಾ ನಮ್ಮ ಸಂಘಗಳು, ಕವಿಪ್ರಾಣಿ ಒಕ್ಕೂಟ, ಇಂಜಿನಿಯರ್ಗಳ ಒಕ್ಕೂಟ, ಡಿಪ್ಲೊಮಾ ಒಕ್ಕೂಟದ ಪರವಾಗಿ ಇವತ್ತು ನಾವು ಸ್ಟ್ರೈಕ್ ಅನ್ನ ಕಾಲ್ ಮಾಡಿದ್ವಿ, ಸಾಂಕೇತಿಕ ಮುಷ್ಕರವನ್ನ. ಅದರ ಅನ್ವಯ ಎಲ್ಲರೂ ಕೂಡ ಇವತ್ತು ಏನು ಸ್ಟ್ರೈಕ್ ಕಾಲ್ ಮಾಡಿದ್ವಿ, ಇವತ್ತು ಸ್ಟ್ರೈಕ್ ಮಾಡ್ತಾ ಇದೀವಿ. ಎಲ್ಲರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸೋದೇನಂತಂದ್ರೆ ಈ ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ. ಆ ಪ್ರಸ್ತಾವಿತ ಅಂಶದಲ್ಲಿ ಏನೇನಿದೆ ಅಂತಂದ್ರೆ ನಮ್ಮ ಈಗ ಆಲ್ರೆಡಿ ಎಸ್ಕಾಂಗಳಿಂದ ಈಗಾಗಲೇ ಸುಮಾರು ಕಡೆ ಲೈನ್ಗಳ ಬಂದಿದೆ. ಆ ಲೈನ್ಗಳನ್ನು ಕೂಡ ಖಾಸಗಿಯವರಿಗೆ ಕೊಟ್ಟು ಅದನ್ನ ಅವರು ಅದ್ರ ಮೂಲಕ ಸರ್ವಿಸ್ ಮಾಡೋದು. ಅವ್ರೇನು ಹೊಸದಾಗಿ ಲೈನ್ ಎಳೆಯಲ್ಲ, ಹೊಸದಾಗಿ ಕಂಬ ಹಾಕಲ್ಲ, ಹೊಸದಾಗಿ ಟ್ರಾನ್ಸ್ಫಾರ್ಮರ್ ಹಾಕಲ್ಲ. ಅದಾದ್ಮೇಲೆ ಈಗಾಗಲೇ ಸುಮಾರು ರೈತರಿಗೆ IP ಸಬ್ಸಿಡಿ ಇದೆ. ಆಮೇಲೆ ಕರ್ನಾಟಕದಲ್ಲಿ ಗೃಹಜ್ಯೋತಿ ಸಬ್ಸಿಡಿ ಇದೆ. ಆ ಉದ್ದೇಶಿತ ಮಸೂದೆಗಳಿಂದ ಸಾವಿರಾರು ಜನಕ್ಕೆ ನಷ್ಟ ಆಗುತ್ತೆ. ಅದೇ ರೀತಿ ಖಾಸಗೀಕರಣ ಆಗೋದ್ರಿಂದ ಈಗಾಗಲೇ ಏನು ಲಕ್ಷಾಂತರ ಜನ ನೌಕರರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಕೂಡ ನಷ್ಟ ಆಗುತ್ತೆ. ಎಲ್ಲಾ ಕಾರಣಗಳಿಂದ ಎಲ್ಲರೂ ಕೂಡ ಖಾಸಗೀಕರಣನ ವಿರೋಧಿಸಿ ಈ ಏನು ಕಾಯ್ದೆಯನ್ನ ತರಲಿಕ್ಕೆ ಹೊರಟಿದ್ದಾರೆ, ಈ ಕಾಯ್ದೆಯನ್ನ ವಿರೋಧಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೋರ್ತೇವೆ.